ಎಲ್ಲಿ ಸೂರ್ಯನ ಬೆಳಕಿದೆಯೋ ಅಲ್ಲಿ ಪ್ರಖರತೆ ಇರುತ್ತದೆ ಮತ್ತು ಪ್ರೀತಿಯ ಭಾಷೆ ಇರುವಲ್ಲಿ ಕುಟುಂಬವಿದೆ. ತಮಗಿಂತ ನಿಮ್ಮನ್ನು ಸಂತೋಷದಿಂದ ಕಾಣಲು ಬಯಸುವವರಿಗೆ ನಗುನಗುತ್ತಾ ಇರಿ. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುವುದಿಲ್ಲ, ಕಾರಣ ಅವರ ಆಗಮನವು ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಬದಲಾಯಿಸಬೇಕಾಗಿದೆ ಎಂದು ಸೂಚಿಸುತ್ತದೆ. ಕಷ್ಟದ ಸಂದರ್ಭಗಳನ್ನು ಎದುರಿಸಿದರೂ ತಮ್ಮ ಗುರಿಗಳಲ್ಲಿ ದೃಢವಾಗಿ ಉಳಿಯುವವರಿಗೆ ಅದೃಷ್ಟವು ಬೆಂಬಲಿಸುತ್ತದೆ. ನೆನಪಿಡಿ, ಭಗವಂತ ಶಿವನನ್ನು ಸ್ಮರಿಸುವಲ್ಲಿ ಅಪಾರ ಶಕ್ತಿಯಿದೆ. ಅದು ಇಂದಿನ ಸ್ಮರಣೆಯಲ್ಲಿ ನಾಳೆಯನ್ನು ಜೀವಂತವಾಗಿರಿಸುತ್ತದೆ. ಬಿದ್ದು ಏಳುವುದರಲ್ಲಿ ಮೋಜು ಇತ್ತು, ಗಾಳಿ ಜೋರಾಗಿ ಪ್ರಯತ್ನಿಸಿತು, ಆದರೆ ಮೇಣದ ಬತ್ತಿಗಳು ಉರಿಯುತ್ತಲೇ ಇದ್ದವು. ನೀವು ಈಗಾಗಲೇ ಪ್ರಯಾಣವನ್ನು ಪ್ರಾರಂಭಿಸಿದ್ದರೆ ಮಧ್ಯದಲ್ಲಿ ಹಿಂತಿರುಗುವುದರಲ್ಲಿ ಅರ್ಥವಿಲ್ಲ, ಏಕೆಂದರೆ ದೂರವು ನಿಮ್ಮ ಪ್ರಗತಿಯನ್ನು ವಿಳಂಬಗೊಳಿಸುತ್ತದೆ. ಯಾರಿಗೆ ಗೊತ್ತು, ಗಮ್ಯಸ್ಥಾನವು ನಿರೀಕ್ಷೆಗಿಂತ ಹತ್ತಿರವಾಗಿರಬಹುದು. ಭೌತಿಕವಾಗಿ ದೂರವಿದ್ದರೂ ಸಹ ನಮ್ಮ ಪ್ರೀತಿ ಪಾತ್ರರ ಹತ್ತಿರ ಭಾವನೆಗಳನ್ನು ಉಂಟುಮಾಡುವುದು. ಭಾವನೆಗಳು ಯಶಸ್ಸು ಪ್ರಾಥಮಿಕವಾಗಿ ಸಕಾರಾತ್ಮಕ ಚಿಂತನೆ ಮತ್ತು ಸತತ ಪ್ರಯತ್ನವನ್ನು ಆಧರಿಸಿದೆ. ನಿಜವಾದ ಸಂಬಂಧಗಳು ಸಮಯ ಮತ್ತು ಗೌರವವನ್ನು ಹೊರತುಪಡಿಸಿ ಏನನ್ನೂ ಬೇಡುವುದಿಲ್ಲ. ದೇವರು ಒಬ್ಬನೇ. ಬೆಳಗಿನ ಶುಭಾಶಯಗಳು ಕೇವಲ ಸಂಪ್ರದಾಯವಲ್ಲ, ಆದರೆ ಸಂಬಂಧಗಳು ಜೀವಂತವಾಗಿರಲು ಸಂಬಂಧದ ಪ್ರಜ್ಞೆಯಾಗಿದೆ. ನೆನಪಿಡಿ, ಪ್ರಗತಿ ಮತ್ತು ಅಭಿವೃದ್ಧಿಯು ರೋಮಾಂಚಕ ವ್ಯಕ್ತಿಯ ಚಿಹ್ನೆಗಳು. ಜೀವನದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ತನ್ನ ನಗುವಿನ ಮೂಲಕ ಹೃದಯಗಳನ್ನು ಗೆಲ್ಲುತ್ತಾನೆ. ಕಾಯುವವರು ಶ್ರಮಿಸುವವರಷ್ಟೇ ಪಡೆಯುತ್ತಾರೆ, ಪ್ರಯತ್ನವನ್ನು ಅರ್ಧಕ್ಕೆ ಬಿಟ್ಟವರು ಸೋಲುತ್ತಾರೆ. ಪದಗಳು ಅಮೂಲ್ಯವಾದ ಆಭರಣಗಳು, ಅವರ ದುರುಪಯೋಗವು ಒಬ್ಬರ ಹೊಳಪನ್ನು ಕೆಡಿಸುತ್ತದೆ. ಜೀವನವೇ ಒಂದು ಆಟ. ಆಟಗಾರನಂತೆ ಆಡಿದರೆ ಗೆಲ್ಲಬಹುದು, ಆದರೆ ಪ್ರೇಕ್ಷಕನಂತೆ ನೋಡಿದರೆ ಚಪ್ಪಾಳೆ ತಟ್ಟಬಹುದು. ಗೆಲ್ಲಲು ಸಾಧ್ಯವಿಲ್ಲ ಎನ್ನುತ್ತಾರೆ ಮಹಾದೇವ್. ಗೌರವ ಮತ್ತು ತಾಳ್ಮೆ ಮುಖ್ಯ. ಸಮಯವು ಹೆಚ್ಚಾಗಿ ನಮ್ಮ ಪ್ರೀತಿ ಪಾತ್ರರು ನಮ್ಮಿಂದ ಅಪೇಕ್ಷಿಸುವ ಸಂಪತ್ತು. ನೀವೇ ಸಹಿಸಲಾಗದದನ್ನು ಯಾರಿಗಾದರೂ ನೀಡಬೇಡಿ. ಬಾಂಧವ್ಯದಲ್ಲಿ ಮಧುಮೇಹ ಇಲ್ಲದಂತೆ ಜೀವಮಾನವಿಡೀ ಸಿಹಿಯಾಗಿ ಮಾತನಾಡಿ. ನೀವು ಈಗಾಗಲೇ ಪ್ರಯಾಣವನ್ನು ಪ್ರಾರಂಭಿಸಿದ್ದರೆ ಮಧ್ಯದಲ್ಲಿ ಹಿಂತಿರುಗುವುದರಲ್ಲಿ ಯಾವುದೇ ಅರ್ಥವಿಲ್ಲ, ಏಕೆಂದರೆ ದೂರವು ನಿಮ್ಮ ಪ್ರಗತಿಯನ್ನು ವಿಳಂಬಗೊಳಿಸುತ್ತದೆ. ಯಾರಿಗೆ ಗೊತ್ತು, ಗಮ್ಯಸ್ಥಾನವು ನಿರೀಕ್ಷಿಸಿದ್ದಕ್ಕಿಂತ ಹತ್ತಿರವಾಗಿರಬಹುದು. ಸಂಬಂಧಗಳು ಎಷ್ಟೇ ಚಿಕ್ಕದಾಗಿ ತೋರಿದರೂ ವಜ್ರಗಳಂತಿರಬೇಕು. ಚಿಕ್ಕ ಆದರೆ ಅಮೂಲ್ಯ ಮತ್ತು ಅಮೂಲ್ಯ. ಪ್ರತಿಯೊಂದು ಸನ್ನಿವೇಶವೂ ಒಂದು ಕೊಡುಗೆಯಾಗಿದೆ ಮತ್ತು ಪ್ರತಿ ಅನುಭವವು ನಿಧಿಯಾಗಿದೆ. ಜ್ಞಾನವು ಒಬ್ಬ ವ್ಯಕ್ತಿಯನ್ನು ಎಂದಿಗೂ ಬಿಡದ ಏಕೈಕ ಅಂಶವಾಗಿದೆ. ಪರಿಸ್ಥಿತಿ ಅಥವಾ ಸಮಯ ಏನೇ ಇರಲಿಯೇ ಎಂದು ಸರಿಯಾಗಿ ಹೇಳಲಾಗಿದೆ. ನೀವು ಅದೃಷ್ಟವನ್ನು ನಂಬಿದರೆ ನೀವು ಬರೆದದ್ದನ್ನು ಸ್ವೀಕರಿಸುತ್ತೀರಿ, ಮತ್ತು ನೀವು ನಿಮ್ಮನ್ನು ನಂಬಿದರೆ ನೀವು ಬಯಸಿದ್ದನ್ನು ಸಾಧಿಸುವಿರಿ. ಕಾರಣವಿಲ್ಲದೆ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರುವುದಿಲ್ಲ. ಅವರ ಆಗಮನವು ನಮ್ಮ ಜೀವನದಲ್ಲಿ ಏನನ್ನಾದರೂ ಬದಲಾಯಿಸಬೇಕಾಗಿದೆ ಎಂದು ಸೂಚಿಸುತ್ತದೆ. ಬದುಕು ಕನ್ನಡಿ. ನಾವು ನಗುವಾಗ ಅದು ನಮ್ಮನ್ನು ನೋಡಿ ನಗುತ್ತದೆ. ಒಬ್ಬ ವ್ಯಕ್ತಿಯು ಎಂದಿಗೂ ಹೊಸದನ್ನು ಪ್ರಯತ್ನಿಸದಿದ್ದರೆ ಅವನು ಎಂದಿಗೂ ತಪ್ಪು ಮಾಡುವುದಿಲ್ಲ. ನಾವು ಹೊಸದನ್ನು ಪ್ರಯತ್ನಿಸಿದಾಗ ತಪ್ಪುಗಳು ಸಹಜ. ಗಮ್ಯಸ್ಥಾನ ಎಷ್ಟೇ ಎತ್ತರವಾಗಿದ್ದರೂ ಯಾವಾಗಲೂ ನಮ್ಮ ಕಾಲುಗಳ ಕೆಳಗೆ ಇರುತ್ತದೆ. ನಮ್ಮ ಹೆಜ್ಜೆಗಳ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿದೆ. ತಮ್ಮನ್ನು ನಂಬುವವರು ಹೆಚ್ಚಾಗಿ ಗಮ್ಯಸ್ಥಾನವನ್ನು ತಲುಪುತ್ತಾರೆ. ಇಂದು ಹಾದಿ ಸುಗಮವಾಗಿದೆ, ನಾಳೆ ಗಮ್ಯಸ್ಥಾನವನ್ನು ತಲುಪಲಾಗುತ್ತದೆ. ಧೈರ್ಯ ತುಂಬಿದ ಪ್ರಯತ್ನಗಳು ಖಂಡಿತವಾಗಿಯೂ ಒಂದು ದಿನ ಬಣ್ಣಗಳನ್ನು ತರುತ್ತವೆ. ನೀವು ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದರೆ ಹಿಂತಿರುಗಿ ನೋಡಿ. ನೀವು ಜೀವನವನ್ನು ನಡೆಸಲು ಬಯಸಿದರೆ ಮುಂದೆ ನೋಡಿ. ಎಲ್ಲಿ ಸೂರ್ಯನ ಬೆಳಕು ಇದೆಯೋ ಅಲ್ಲಿ ಪ್ರಖರತೆ ಇರುತ್ತದೆ ಮತ್ತು ಪ್ರೀತಿಯ ಭಾಷೆ ಇರುವಲ್ಲಿ ಕುಟುಂಬವಿದೆ. ನಿರ್ಭಯವಾಗಿ ಮಾತನಾಡಲು ಭಯಪಡುವವರು ಎಂದಿಗೂ ಕಠಿಣ ಔಷಧಿಗಳನ್ನು ನೀಡುವುದಿಲ್ಲ. ಸಿಹಿಯಾಗಿ ಮಾತನಾಡಲು ಶಕ್ತಿ ಬೇಕು. ಕುಟುಂಬ ಮತ್ತು ಸ್ನೇಹಿತರು ಜೀವನದ ಬೆನ್ನೆಲುಬು. ಸಾಮಾನ್ಯವಾಗಿ ಎಲ್ಲರಿಗೂ ಇರುವ ಜನರು ಏಕಾಂತತೆಯ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ.
ಯೋಗ್ಯ ಸ್ನೇಹಿತನನ್ನು ಹೊಂದಿರುವುದು ಬಹುಶಃ ಡೆಸ್ಟಿನಿ ಎಂದು ಪರಿಗಣಿಸಬಹುದು. ಅದು ಕೆಲವೇ ಕೈಗಳಿಗೆ ಬೀಳುತ್ತದೆ. ಪರಿಹರಿಸುವವನು ತನ್ನ ಜೀವನಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವನು. ವಿಷಯವು ತನ್ನನ್ನು ತಾನೇ ಮೌಲ್ಯಮಾಪನ ಮಾಡುವವನು. ಇತರರನ್ನು ನಿರ್ಣಯಿಸುವವರು ದುಃಖಿತರು. ಅವರ ಟೀಕೆಗಳನ್ನು ತಾಳ್ಮೆಯಿಂದ ಆಲಿಸಿ ಸಹಿಸಿಕೊಳ್ಳುವವನೇ ಎಲ್ಲರಿಗಿಂತ ಶ್ರೇಷ್ಠ. ಈ ಮುಂಜಾನೆ ಎಷ್ಟು ಸುಂದರವಾಗಿದೆಯೋ ನಿಮ್ಮ ಪ್ರತಿಕ್ಷಣವೂ ಅಷ್ಟೇ ಸುಂದರವಾಗಿರಲಿ. ಇಂದು ನೀವು ಹೊಂದಿರುವ ಸಂತೋಷಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿರಲಿ. ಭಗವಾನ್ ಶಿವನು ಹೇಳುತ್ತಾನೆ, ಯಾವಾಗಲೂ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ, ಏಕೆಂದರೆ ಮರದ ಮೇಲೆ ಕುಳಿತಿರುವ ಹಕ್ಕಿಗೆ ಕೊಂಬೆ ಮುರಿಯುವ ಭಯವಿಲ್ಲ, ಏಕೆಂದರೆ ಅದರ ನಂಬಿಕೆ ಕೊಂಬೆಯ ಮೇಲೆ ಅಲ್ಲ, ತನ್ನ ರೆಕ್ಕೆಗಳ ಮೇಲೆ. ನಿಮ್ಮ ಭವಿಷ್ಯವನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಅಭ್ಯಾಸಗಳನ್ನು ನೀವು ಬದಲಾಯಿಸಬಹುದು, ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ದೇವರ ಪ್ರತಿಯೊಂದು ನಿರ್ಧಾರದಿಂದ ಸಂತೋಷವಾಗಿರಿ, ಏಕೆಂದರೆ ದೇವರು ನಿಮಗೆ ಇಷ್ಟವಾದದ್ದನ್ನು ನೀಡುವುದಿಲ್ಲ, ಆದರೆ ಅವನು ನಿಮಗೆ ಒಳ್ಳೆಯದನ್ನು ನೀಡುತ್ತಾನೆ. ಒಂದು ಕಾರ್ಯ ಮುಗಿಯುವವರೆಗೆ ಅದು ಅಸಾಧ್ಯವೆಂದು ತೋರುತ್ತದೆ, ಆದರೆ ಒಮ್ಮೆ ಅದನ್ನು ಮಾಡಿದರೆ ಅದು ಅನಿವಾರ್ಯ ಎಂದು ತೋರುತ್ತದೆ. ಮಳೆಹನಿಗಳು ಚಿಕ್ಕದಾಗಿರಬಹುದು, ಆದರೆ ಅವುಗಳ ನಿರಂತರ ಬೀಳುವಿಕೆ ದೊಡ್ಡ ನದಿಗಳ ಹರಿವನ್ನು ರೂಪಿಸುತ್ತದೆ. ಅಂತೆಯೇ ನಮ್ಮ ಸಣ್ಣ ಪ್ರಯತ್ನಗಳು ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರಬಹುದು. ಕಷ್ಟಪಟ್ಟು ದುಡಿಯುವವರಿಗೆ ಯಶಸ್ಸು ಸಿಗುತ್ತದೆ. ಹಣದಿಂದ ಪಡೆದ ಸಂತೋಷವು ಸ್ವಲ್ಪ ಸಮಯದವರೆಗೆ ಇರುತ್ತದೆ, ಆದರೆ ಪ್ರೀತಿಪಾತ್ರರಿಂದ ಪಡೆದ ಸಂತೋಷವು ಜೀವಿತಾವಧಿಯಲ್ಲಿ ಇರುತ್ತದೆ. ನಿಮ್ಮ ಕಷ್ಟಗಳನ್ನು ಮತ್ತು ಇತರ ಕಾರಣಗಳನ್ನು ನೀವು ಗೌರವಿಸುವವರೆಗೆ ನೀವು ಅವುಗಳನ್ನು ಜಯಿಸಲು ಸಾಧ್ಯವಿಲ್ಲ. ಸ್ನೇಹವು ಭೌತಿಕ ವಿಷಯಗಳಿಗಾಗಿ ಅಲ್ಲ, ಆದರೆ ಭಾವನೆಗಳಿಗಾಗಿ ಹಾತೊರೆಯುತ್ತದೆ. ಅದು ಹೃದಯದಿಂದ ಆಗಬೇಕು, ಮನಸ್ಸಿನಿಂದಲ್ಲ. ಕಷ್ಟಗಳು ಜೀವನದ ಒಂದು ಭಾಗವಾಗಿದೆ ಮತ್ತು ಅವುಗಳನ್ನು ಜಯಿಸುವುದು ಜೀವನದ ಕಲೆ. ದೇವರಲ್ಲಿ ನಂಬಿಕೆ ಇಡಿ. ಉದ್ವೇಗ ಮಾತ್ರ ಸಮಸ್ಯೆಗಳಿಗೆ ಜನ್ಮ ನೀಡುತ್ತದೆ. ನೀವು ಪರಿಹಾರವನ್ನು ಕಂಡುಕೊಳ್ಳಬೇಕಾದರೆ ನೀವು ನಗಬೇಕು, ಏಕೆಂದರೆ ತೊಂದರೆಗೊಳಗಾದ ಮನಸ್ಸು ನಗಬೇಕು. ಮನಸ್ಸು ನೆಮ್ಮದಿಯಾಗಿದ್ದರೆ ಒಂದೇ ಒಂದು ಹನಿಯೂ ಮಳೆಯಂತೆ. ಮನಸ್ಸು ಅತೃಪ್ತವಾಗಿದ್ದರೆ ಸಾಗರವು ಸಾಕಾಗುವುದಿಲ್ಲ ಎಂದು ತೋರುತ್ತದೆ. ಮಾತನಾಡುವುದು ದೊಡ್ಡ ವಿಷಯವಲ್ಲ ಮತ್ತು ಮೌನವಾಗಿರುವುದು ದೊಡ್ಡ ವಿಷಯವಲ್ಲ, ಆದರೆ ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮೌನವಾಗಿರಬೇಕು ಎಂದು ತಿಳಿದುಕೊಳ್ಳುವುದು ನಿಜವಾದ ವ್ಯವಹಾರವಾಗಿದೆ. ವ್ಯರ್ಥ ವೆಚ್ಚಗಳು ಜೀವನದ ಸಂಪ್ರದಾಯಗಳನ್ನು ಹಾಳು ಮಾಡುತ್ತವೆ ಮತ್ತು ವ್ಯರ್ಥವಾದ ಚರ್ಚೆಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಯಾರನ್ನಾದರೂ ಗಳಿಸಲು ನಮ್ಮ ಎಲ್ಲಾ ಗುಣಗಳು ಕಡಿಮೆಯಾಗಿವೆ ಮತ್ತು ಅವರನ್ನು ಕಳೆದುಕೊಳ್ಳಲು ತಪ್ಪು ತಿಳುವಳಿಕೆ ಸಾಕು. ದೇವರು ಸಭೆಗಳನ್ನು ಮಾತ್ರ ಸುಗಮಗೊಳಿಸುತ್ತಾನೆ. ಸಂಬಂಧಗಳಲ್ಲಿ ಅಂತರವನ್ನು ಹೆಚ್ಚಿಸುವುದು ಅಥವಾ ಕಡಿಮೆ ಮಾಡುವುದು ವ್ಯಕ್ತಿಗಳಿಗೆ ಬಿಟ್ಟದ್ದು. ಕೆಟ್ಟ ಸಮಯಕ್ಕಾಗಿ ಹಣವನ್ನು ಉಳಿಸಿ ಎಂದು ಜನರು ಹೇಳುತ್ತಾರೆ. ಒಳ್ಳೆಯ ಜನರೊಂದಿಗೆ ಇರಿ ಎಂದು ನಾವು ಹೇಳುತ್ತೇವೆ. ಕೆಟ್ಟ ಸಮಯಗಳು ಎಂದಿಗೂ ಬರುವುದಿಲ್ಲ, ಆದರೆ ಅವರು ಮಾಡಿದರೂ ಒಳ್ಳೆಯ ಜನರು ಯಾವಾಗಲೂ ಎದ್ದು ಕಾಣುತ್ತಾರೆ. ಸಮಯ ಮತ್ತು ಶಿಕ್ಷಣವು ವ್ಯಕ್ತಿಯನ್ನು ಯಶಸ್ವಿಯಾಗಿಸುವ ಸರಿಯಾದ ಸಾಧನವಾಗಿದೆ. ಒಳ್ಳೆಯ ಜನರು ಮತ್ತು ಒಳ್ಳೆಯ ಪುಸ್ತಕಗಳು ತಕ್ಷಣವೇ ಅರ್ಥವಾಗುವುದಿಲ್ಲ, ಅವುಗಳನ್ನು ಓದಬೇಕಾಗಿದೆ. ನೀವು ಒಂದು ವಿಷಯದಲ್ಲಿ ಉತ್ತಮ ಸಾಧನೆ ಮಾಡಲು ಬಯಸಿದರೆ ಅದನ್ನು ಇತರರಿಗೆ ಕಲಿಸಲು ಪ್ರಾರಂಭಿಸಿ. ನಿಮ್ಮ ಗುರಿಯನ್ನು ಸಾಧಿಸಿದ ನಂತರ ಟೀಕೆಗಳು ಆಗಾಗ್ಗೆ ಬದಲಾಗುತ್ತವೆ. ಶಿಕ್ಷಣವು ಯಾವುದೇ ರೂಪದಲ್ಲಿ ಪಡೆದರೂ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶಿಕ್ಷಣವು ಹೃದಯದಲ್ಲಿ ಬೆಳೆದು ಮನಸ್ಸಿನಲ್ಲಿ ಬೆಳೆಸುವ ಮತ್ತು ಮಾತಿನ ಮೂಲಕ ಫಲ ನೀಡುವ ಮರವಿದ್ದಂತೆ. ಪ್ರತಿ ಕ್ಷಮೆಯನ್ನು ಪಕ್ಕಕ್ಕೆ ಇರಿಸಿ ಮತ್ತು ಹೌದು, ನಾನು ಅದನ್ನು ಮಾಡಬಹುದು ಎಂಬುದನ್ನು ನೆನಪಿಡಿ. ಮುಗ್ಗರಿಸಬೇಡ. ಯಶಸ್ಸು ನೀರಿನಂತೆ, ಆದ್ದರಿಂದ ಜಾಗರೂಕರಾಗಿರಿ. ನಿಮ್ಮ ಪ್ರಯತ್ನಗಳ ಬಗ್ಗೆ ಶಬ್ದ ಮಾಡಿ, ಮೌನವಾಗಿ ನಿಮ್ಮ ಜೀವನವನ್ನು ಬದಲಾಯಿಸಿ. ನಿಮ್ಮ ಗುರಿಗಳ ಹಿಂದೆ ಓಡುತ್ತಿರಿ, ಏಕೆಂದರೆ ಇಂದು ಇಲ್ಲದಿದ್ದರೆ ಯಾವಾಗ?
ಗಮನವಿರಲಿ, ಗಮನಿಸುತ್ತಿರಿ ಮತ್ತು ಮುಂದೆ ಸಾಗುತ್ತಿರಿ. ಶಿವನು ಹೇಳುವಂತೆ ನಿಮ್ಮ ಸರದಿ ಎಂದಾದರೂ ಬರುತ್ತದೆ. ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರ ಹರ ಮಹಾದೇವ್.